ಹಲೋ ಎವ್ರಿವನ್, ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟುಡೇಸ್ ಕ್ಲಾಸಲ್ಲಿ ಈಸ್ ಆ್ಯಂಡ್ ವಾಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಇದ್ರ ಬಗ್ಗೆ ನಾವು ಮುಂಚೆ ಕೂಡ ನೋಡಿದ್ವಿ. ಇದ್ರ ಬಗ್ಗೆ ಮತ್ತೊಂದ್ಸಲಿ ನಾವು ತಿಳ್ಕೊಳ್ಳೋಣ. ಅಂದ್ರೆ, ನನಗೆ ಒಬ್ಬ ಸ್ನೇಹಿತನಿದ್ದಾನೆ, ಅವನ ಹೆಸರು ನಸೀಮ್ ಅಂತ ಹೇಳೋದಕ್ಕೆ ಹೇಗೆ ಹೇಳ್ತಾರೆ? ಐ ಹ್ಯಾವ್ ಅ ಫ್ರೆಂಡ್, ಈಸ್ ನೇಮ್ ಈಸ್ ನಸೀಮ್. ಐ ಹ್ಯಾವ್ ಅ ಫ್ರೆಂಡ್, ಈಸ್ ನೇಮ್ ಈಸ್ ನಸೀಮ್. ನನಗೆ ಒಬ್ಬ ಸ್ನೇಹಿತನಿದ್ದಾನೆ, ಅವನ ಹೆಸರು ನಸೀಮ್. ಐ ಹ್ಯಾವ್ ಅ ಫ್ರೆಂಡ್, ಈಸ್ ನೇಮ್ ಈಸ್ ನಸೀಮ್. ಐ ಹ್ಯಾವ್ ಅ ಫ್ರೆಂಡ್, ಈಸ್ ನೇಮ್ ಈಸ್ ನಸೀಮ್ ಅಂತ ಹೇಳ್ತಾರೆ. ಓಕೆ, he was in Australia. Now he is in Dubai. He was in Australia. Now he is in Dubai. He was in Australia. Now he is in Dubai. ಇಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡಿ. ಮುಂಚೆ ಇದ್ದಿದ್ದು ಆಸ್ಟ್ರೇಲಿಯಾದಲ್ಲಿ, ಇವಾಗ ಇರೋದು ದುಬೈಯಲ್ಲಿ. ಅದನ್ನ ಯಾವ ರೀತಿ ಎಕ್ಸ್‌ಪ್ರೆಸ್ ಮಾಡ್ತಿದ್ದಾರೆ? ಈಸ್ ಅಂತಂದ್ರೆ ಇವಾಗಿರೋದು, ವಾಸ್ ಅಂದ್ರೆ ಇದ್ರು ಅಂತ ಅರ್ಥ. ಅವನು ಮುಂಚೆ ಆಸ್ಟ್ರೇಲಿಯಾದಲ್ಲಿದ್ರು, ಈಗ ದುಬೈಯಲ್ಲಿ ಇದ್ದಾರೆ ಅಂತ ಅರ್ಥ. He came to my home yesterday. He came to my home yesterday. He gave me an iPhone. He gave me an iPhone. He came to my home yesterday. He gave me an iPhone. ಅವರು ನಿನ್ನೆ ನನ್ನ ಮನೆಗೆ ಬಂದಿದ್ರು. ಅವರು ನನಗೆ ಒಂದು ಐಫೋನ್ ಕೊಟ್ರು. ಅವರು ನನಗೆ ಒಂದು ಐಫೋನ್ ಕೊಟ್ರು. ಅವರು ನಿನ್ನೆ ನನ್ನ ಮನೆಗೆ ಬಂದಿದ್ರು. ಅವರು ನನಗೆ ಒಂದು ಐಫೋನ್ ಕೊಟ್ರು. He came to my home yesterday. He gave me an iPhone ಅಂತ. He was my classmate. He was my classmate. He is a nice person. He is a nice person. He was poor. Now he is rich. He was poor. Now he is rich. He was my classmate. He is a nice person. He was poor. Now he is rich. Now he is rich. He was my classmate. He is a nice person. He was poor. Now he is rich. ಅಂದ್ರೆ ಅವರು ನನ್ನ ಕ್ಲಾಸ್ಮೇಟ್ ಆಗಿದ್ರು. ಅವರು ತುಂಬಾ ಒಳ್ಳೆಯವರು. ಅವರು ಬಡವರಾಗಿದ್ದರು. ಈಗ ಅವರು ಶ್ರೀಮಂತ ಅಂತ ಅರ್ಥ. He was my classmate. He is a nice person. He was poor. Now he is rich. ಅಂತಂದ್ರೆ ನನ್ನ ಕ್ಲಾಸ್ಮೇಟ್ ಆಗಿದ್ರು, ನನ್ನ ಸಹಪಾಠಿ ಆಗಿದ್ರು. ಅವರು ತುಂಬಾನೇ ಒಳ್ಳೆಯವರು. ಅವರು ಮುಂಚೆ ಬಡವರಾಗಿದ್ರು, ಈಗ ಅವರು ತುಂಬಾನೇ ಶ್ರೀಮಂತರಾಗಿದ್ದಾರೆ, ರಿಚ್ ಆಗಿದ್ದಾರೆ ಅಂತ ಅರ್ಥ. He has many business. He has many business. He bought a car yesterday. He bought a car yesterday. He has many businesses. He bought a car yesterday. He has many businesses. He bought a car yesterday. ಅವರ ಹತ್ತಿರ ತುಂಬಾ ವ್ಯಾಪಾರಗಳು ಇದೆ. ಅವರು ನಿನ್ನೆ ಒಂದು ಕಾರ್ ಖರೀದಿಸಿದರು. ಅವರ ಹತ್ತಿರ ತುಂಬಾ ವ್ಯಾಪಾರಗಳಿವೆ. ಅವರು ನಿನ್ನೆ ಒಂದು ಕಾರು ಖರೀದಿಸಿದರು. He has many businesses. He bought a car yesterday. ಅವರ ಹತ್ರ ತುಂಬಾ ಬಿಸ್ನೆಸಸ್ ಇದೆ. ಅವರು ನಿನ್ನೆ ಕಾರನ್ನ ಖರೀದಿಸಿದರು ಅಂತ ಅರ್ಥ. ಓಕೆ, ನೆಕ್ಸ್ಟ್. He is married. He is married. He doesn't have children. He has no children ಅಂತ ಕೂಡ ಹೇಳಬಹುದು. I was in his company. I was in his company. I was in his company. ನಾನು ಆ ಕಂಪನಿಯಲ್ಲಿ ಇದ್ದೆ ಅಂತ ಹೇಳ್ಬೋದು. He is married. ಅವರ ಮದ್ವೆ ಆಯಿತು. He is married. He doesn't have children or he has no children ಅಂದ್ರೆ ಅವರಿಗೆ ಮಕ್ಕಳಿಲ್ಲ. I was in his company. I was in his company ಅಂದ್ರೆ ನಾನು ಅವರ ಕಂಪನಿಯಲ್ಲಿ ಇದ್ದೆ ಅಂತ ಅರ್ಥ. ಸೊ ಈ ಎಕ್ಸಾಂಪಲ್ ಜೊತೆಗೆ ಈಸ್ ಮತ್ತೆ ವಾಸ್ ನ ಹೇಗೆ ಬಳಸೋದು ಅಂತ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೂ ಒಂದ್ಸಲ ಪ್ರಾಕ್ಟೀಸ್ ಮಾಡಿ. ಈಸ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ವಾಸ್ ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ. ಆಗಿ ಹೋಗಿರೋದನ್ನ ಹೇಳೋದಕ್ಕೆ ವರ್ತಮಾನ ಕಾಲದಲ್ಲಿ ಈಸ್, ಭೂತಕಾಲದಲ್ಲಿ ವಾಸ್ ಅನ್ನ ಬಳಸ್ತೀವಿ. ಓಕೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.